ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನೊಂದು ಹೊಸ ಟಾಸ್ಕ್ನ ಎದುರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇದನ್ನು ಸ್ಟಿಚ್ ಮಾಡಿದ್ರೆ ಇಷ್ಟು ದಿನ ನಾನು ಏನೇ ಸ್ಟಿಚ್ ಮಾಡಿರ್ಬೋದು, ಬಟ್ ಅದ್ರ ಮುಂದೆ ಇದು ತುಂಬಾ ಕಷ್ಟ ಇದೆ. ಹ್ಯಾಂಡ್ ವರ್ಕ್ ಇರ್ಬೋದು, ಮೆಷಿನ್ ವರ್ಕ್ ಇರ್ಬೋದು, ಅದೆಲ್ಲನೂ ಈಸಿನೇ ಅಂತ ಈ ಕೆಲಸದ ಮುಂದೆ ಅನ್ನಿಸ್ತಾ ಇದೆ. ಅಂಥ ಕೆಲಸ ಏನಿರ್ಬೋದು, ಅಂಥ ಡಿಸೈನ್ ಏನಿರ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ನೋಡಿ, ಮೆಜರ್ಮೆಂಟ್ ಕಳಿಸಿದ್ದಾರೆ ಮತ್ತು ಈ ಬಟ್ಟೆನ ಕಳಿಸಿದ್ದಾರೆ. ಇದನ್ನು 2 ತಿಂಗಳು ಮಗುಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇದು ತುಂಬಾ ದೊಡ್ಡ ಟಾಸ್ಕ್ ಅಂತಲೇ ಹೇಳೋರು ತಪ್ಪಾಗೋದಿಲ್ಲ. 40 ಸೆಂಟಿಮೀಟರ್ ನೋಡಿ, ಇಷ್ಟು 40 ಸೆಂಟಿಮೀಟ್ರ್ ಕರೆಕ್ಟಾಗಿ ಒಂದು ಮೊಳ ಬರುತ್ತೆ ನನ್ನ ಕೈಯಲ್ಲಿ. ಇಷ್ಟರಲ್ಲಿ ಲಂಗ ಬ್ಲೌಸು 2 ಸ್ಟಿಚ್ ಮಾಡಬೇಕು. ಸ್ಟಿಚ್ ಆದಮೇಲೆ ಹೆಂಗೆ ಬಂತು ಅಂತ ವಿಡಿಯೋ ಹಾಕ್ತೀನಿ, ನೋಡೋಣ. ಇವತ್ತು ಸ್ಟಿಚ್ ಮಾಡಲೇಬೇಕು, ಇವತ್ತು ಕೊಡಬೇಕು, ಮಂಗಳವಾರ ಅಂತ ಹೇಳಿದರು. ಅದಕ್ಕೆ ತಗೊತಾ ಇದ್ದೀನಿ, ನೋಡೋಣ. ಹಾಯ್, ಫೈನಲಿ 2 ತಿಂಗಳು ಪಾಪು 2 ಮಂತ್ಸ್ ಬೇಬಿಗೆ ಲಂಗ ಬ್ಲೌಸ್ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ಹಿಂಗೆ ಬಂದಿದೆ. ಇದು ಸ್ಲೀವ್ಸು ಲೈಟಾಗಿ ಬಫಿಟ್ಟಿದ್ದೀನಿ, ಫ್ರಂಟು ಸ್ಕ್ವೇರ್ ನೆಕ್ ಇಟ್ಟಿದ್ದೀನಿ, ಇನ್ನು ಬ್ಯಾಕ್ ಉಗ್ಸಿಟ್ಟಿದ್ದೀನಿ, ಯಾಕೆಂದ್ರೆ ಹಾಕಕ್ಕೆ ತೆಗಿಯೋಕ್ಕೆ ಮಗುಗೆ ಈಸಿ ಆಗಲಿ ಅಂತೇಳಿ. ಲಂಗ ಬ್ಲೌಸು 2 ತಿಂಗಳು ಪಾಪುಗೆ. ಇದು ಎಷ್ಟು ಲೆಂತ್ ಇದೆ ಅಂತ ನಿಮಗೆ ಡೌಟ್ ಇರ್ಬೋದಲ್ಲ, ನೋಡಿ. ಇದು ಕರೆಕ್ಟಾಗಿ 1 ಮೊಳ ಇದೆ. 1 ಮೊಳ ಅಂದರೆ 40 ಸೆಂಟಿಮೀಟ್ರ್ ಬರುತ್ತೆ. ಅವ್ರು ಮೆಷರ್ಮೆಂಟ್ ಕೊಟ್ಟಿದ್ರು 40 ಸೆಂಟಿಮೀಟ್ರ್ ಬೇಕು ಅಂತೇಳಿ, ಹಂಗಾಗಿ ಇದನ್ನು ರೆಡಿ ಮಾಡಿದ್ದೀನಿ. ಇದು ಬಂದು ಬ್ಲೌಸ್ನ ತೆಗಿತೀನಿ. ಬಾಡಿ ಲಂಗ, ಇದು ಬಾಡಿ ಅಟ್ಯಾಚ್. ಈ ಥರ ಬಾಡಿ ಲಂಗ ಬರುತ್ತೆ. ಟೂ ಮಂತ್ಸ್ ಬೇಬಿ. ಈ ಲಂಗ ಬ್ಲೌಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ, ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.